ಎಲ್ಲರಿಗೂ ನಮಸ್ಕಾರ. ನಾಳೆ ಗಣೇಶ ಚತುರ್ಥಿ. ಗಣೇಶನನ್ನು ಪೂಜೆ ಮಾಡಲು ಶುಭ ಸಮಯ ಯಾವುದು ಎಂದು ನೋಡೋಣ. ವಿಘ್ನ ವಿನಾಯಕ ಗಣೇಶನನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ತಿಥಿಯೆಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ. ವಿನಾಯಕ ಚತುರ್ಥಿ ಹಿಂದೂಗಳ ಪವಿತ್ರ ಹಬ್ಬವಾಗಿದ್ದು, ಈ ವರ್ಷ ಸೆಪ್ಟೆಂಬರ್ 7ರಂದು ಶನಿವಾರ ಬಂದಿದೆ, ಅಂದರೆ ನಾಳೆ ಬಂದಿದೆ. ವಿನಾಯಕ ಚತುರ್ಥಿಯಂದು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಪೂಜೆ ಸಲ್ಲಿಸುತ್ತಾರೆ. ನಂತರ ಚತುರ್ದಶಿಯಂದು ಗಣೇಶನನ್ನು ನೀರಿನಲ್ಲಿ ಮುಳುಗಿಸಲಾಗುವುದು. ಈ ಬಾರಿ ವಿನಾಯಕನ ಚತುರ್ಥಿಯಂದು 4 ಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ವರ್ಷ ವಿನಾಯಕ ಚತುರ್ಥಿಯಂದು ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ, ಬ್ರಹ್ಮಯೋಗ, ಇಂದ್ರಯೋಗ ಯೋಗಗಳು ರೂಪುಗೊಂಡಿವೆ. ಈ ಯೋಗಗಳ ಲಾಭವೇನು ಎಂದು ತಿಳಿಯೋಣ. ಗಣೇಶ ಚತುರ್ಥಿಯಂದು ಪೂಜೆ ಮಾಡಲು ಶುಭ ಸಮಯ ಯಾವುದು? ಗಣೇಶ ಚತುರ್ಥಿ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ. 2024ರಲ್ಲಿ ವಿನಾಯಕ ಚತುರ್ಥಿ ಹಬ್ಬ ಸೆಪ್ಟೆಂಬರ್ 6 ಮಧ್ಯಾಹ್ನ 3:01ರಂದು ಪ್ರಾರಂಭವಾಗುತ್ತದೆ. ಸೆಪ್ಟೆಂಬರ್ 17ರ ಮಂಗಳವಾರ ಸಂಜೆ 5:37ಕ್ಕೆ ಕೊನೆಗೊಳ್ಳುವುದು. ಗಣೇಶ ವಿಸರ್ಜನೆ 2024 ಸೆಪ್ಟೆಂಬರ್ 17ರಂದು ಮಾಡಲಾಗುತ್ತದೆ. ವಿನಾಯಕನ ಪೂಜೆ ಮುಹೂರ್ತ ಬೆಳಗ್ಗೆ 11:03ರಿಂದ ಪ್ರಾರಂಭವಾಗಿ ಮತ್ತು 1:34ರವರೆಗೆ, ಅಂದರೆ 2 ಗಂಟೆ 31 ನಿಮಿಷಗಳವರೆಗೆ ಇರುತ್ತದೆ. ವಿನಾಯಕ ಚತುರ್ಥಿಯಂದು ರೂಪುಗೊಳ್ಳುವ 4 ಶುಭ ಯೋಗಗಳು ಯಾವುವು ಎಂದು ನೋಡೋಣ. ಸರ್ವಾರ್ಥ ಸಿದ್ಧಿಯೋಗ. ಸರ್ವಾರ್ಥ ಸಿದ್ಧಿಯೋಗ ಒಂದು ನಿರ್ದಿಷ್ಟ ಯೋಗವಾಗಿದ್ದು, ವಾರದ ನಿರ್ದಿಷ್ಟ ದಿನದಂದು ಕೆಲವು ನಕ್ಷತ್ರಗಳು ಬಿದ್ದಾಗ ಮಾತ್ರ ರೂಪುಗೊಳ್ಳುತ್ತದೆ. ಇದು ಯಾವುದೇ ಹೊಸ ಪ್ರಯತ್ನದಲ್ಲಿ ಯಶಸ್ಸು ಖಾತ್ರಿಗೊಳಿಸುತ್ತದೆ. ಹೊಸದನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ. ಈ ಯೋಗವು ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 12:34ಕ್ಕೆ ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ 8ರಂದು ಬೆಳಗ್ಗೆ 6:03ರವರೆಗೆ ಇರುತ್ತದೆ. ರವಿಯೋಗ. ರವಿಯೋಗ ವೃತ್ತಿಪರವಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಈ ಯೋಗದಿಂದ ರಾಜಕೀಯದಲ್ಲಿರುವ ಜನರು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಕೆಲಸ ಮಾಡುವ ಜನರಿಗೆ ಈ ದಿನ ತುಂಬ ಒಳ್ಳೆಯ ದಿನ. ಬಡ್ತಿಯ ಅವಕಾಶಗಳು ಸಿಗಬಹುದು. ಒಟ್ಟಾರೆಯಾಗಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ದಿನವಾಗಿದೆ. ವಿನಾಯಕ ಚತುರ್ಥಿಯಂದು ರವಿಯೋಗ ಬೆಳಗ್ಗೆ 6:02ರಿಂದ ಮಧ್ಯಾಹ್ನ 12:34ರವರೆಗೆ ಇರುತ್ತದೆ. ಬ್ರಹ್ಮಯೋಗ. ಬ್ರಹ್ಮಯೋಗವು ಐಷಾರಾಮಿ ಆಹಾರವನ್ನು ನೀಡುತ್ತದೆ. ನೀವು ಬುದ್ಧಿವಂತರಾಗಿರಿ, ದೀರ್ಘಾಯುಷ್ಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಿ. ಶಿಕ್ಷಣ, ಪ್ರಯಾಣ, ಮದುವೆ, ಮಕ್ಕಳು, ಆಸ್ತಿ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀವನವನ್ನು ಒತ್ತಡ ಮುಕ್ತರನ್ನಾಗಿ ಮಾಡುತ್ತದೆ. ಹರಿಹರಣ ಮತ್ತು ಬ್ರಹ್ಮ ಎಂದು ಕರೆಯಲ್ಪಡುವ ಗುರು, ಶುಕ್ರ ಮತ್ತು ಬುಧ ಚತುರ್ಥಿಯಂದು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನುಕೂಲಕರವಾದ ಸಮಯ ಇದಾಗಿದೆ. ಚತುರ್ಥಿಯ ಸಮಯದಲ್ಲಿ ಬ್ರಹ್ಮಯೋಗ ಸೂರ್ಯೋದಯದ ಬೆಳಗ್ಗೆ 6:02ರಿಂದ 11:17ರವರೆಗೆ ಇರುತ್ತದೆ. ಇಂದ್ರಯೋಗ. ಈ ಯೋಗ ರಾಜನಂತೆ ಹೆಸರು ಮತ್ತು ಖ್ಯಾತಿಯನ್ನು ನೀಡುತ್ತದೆ. ಮನೆಯು ಶಕ್ತಿಯುತವಾಗಿಲ್ಲದಿದ್ದರೆ ಇಂದ್ರಯೋಗ ದೀರ್ಘಾಯುಷ್ಯವನ್ನು ನೀಡುತ್ತದೆ. ನೀವು ತುಂಬ ಧೈರ್ಯಶಾಲಿಯಾಗಿರುತ್ತೀರಿ ಮತ್ತು ಈ ಯೋಗವು ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ. ಈ ಇಂದ್ರಯೋಗ ವಿನಾಯಕ ಚತುರ್ಥಿಯಂದು ರಾತ್ರಿ 11:17ರಿಂದ ಮರುದಿನದವರೆಗೆ ಇರುತ್ತದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.